ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಾಗ ನಾವು ಬೆಸ್ಟ್ ಗೌರ್ಮೆಂಟ್ ಜಾಬ್ ಅಂದ್ರ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬಗ್ಗೆ ತಿಳ್ಕೊತ ಹೋಗುನು. ಈಗ ನಾ ಹೇಳಕೊಂಡಿರೋ ಜಾಬ್ ಬಗ್ಗೆ ನಿಮಗೆ ಇದ ಫಸ್ಟ್ ಕ್ಲಾಸ್ ಸೂಟೇಬಲ್ ಆಕೈತಿ. ಯಾಕಪ್ಪ ಅಂತಂದ್ರ ಇಲ್ಲಿ ನಿಮಗೆ 12th ಆಗಿರೋ ಸಾಕ, ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡಿರೋ ಸಾಕ, ನಿಮಗೆ 35ರಿಂದ 40,000 ಪೇಮೆಂಟ್ ಪರ್ ಮಂತ್ ನಿಮಗೆ ಬೀಳ್ತೈತಿ. ಇದ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ಯಾರ ಸಬ್ಸ್ಕ್ರೈಬ್ ಮಾಡ್ಕೋದ್ ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ರಿ, ಯಾಕಂದ್ರ ನಾ ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನಿಮ್ಗೆ ಫಸ್ಟ್ ಬಂದ ತಲುಪ್ತಾವ. ಈಗ ಈ ಒಂದು ಜಾಬ್ ಬಗ್ಗೆ ತಿಳ್ಕೊತಾ ಹೋಗುನು. SSC ಅಂತಂದ್ರ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತಂದ. ಇದ್ರಾಗ ಏನೇನ ಹೆಂಗ ಅಂತಂದ ಫುಲ್ ವಿಡಿಯೋ ನೋಡೋನು, ಸ್ಕಿಪ್ ಮಾಡೋದ ಈ ವಿಡಿಯೋ ಫುಲ್ ತನ ನೋಡ್ರಿ. ಈಗ ನಾವ SSC ಒಳಗ ಯಾವ ಪೋಸ್ಟ್ ಅವೈಲೇಬಲ್ ಅದಾವು ಅಂತಂದ ತಿಳ್ಕೊತ ಹೋಗುನು. ಒಂದೇದ LDC ಅಂತಂದ್ರ ಲೋವರ್ ಡಿವಿಷನ್ ಕ್ಲಾರ್ಕ್. ಇನ್ನೊಂದ DEO ಅಂತಂದ್ರ ಡಾಟಾ ಎಂಟ್ರಿ ಆಪರೇಟರ್. ಮತ್ತೊಂದು ಇನ್ನೊಂದು ಯಾವ ಪೋಸ್ಟ್ ಕುಲ್ಲ ಐತಿಪ್ಪ ಅಂತಂದ್ರ ಪೋಸ್ಟಲ್ ಅಸಿಸ್ಟೆಂಟ್ ಅನ್ನೋದ. ಇವು 3 ಜಾಬ್ಗಳ ನಿಮಗ ಕುಲ್ಲ ಅದಾವ. ಇಲ್ಲಿ ನೀವು ಕ್ವಾಲಿಫಿಕೇಶನ್ ಎಷ್ಟಿರಬೇಕು, ನಿಮ್ಮ ಎಜುಕೇಶನ್ ಎಷ್ಟು ಕಂಪ್ಲೀಟ್ ಆಗಿರ್ಬೇಕು ಅಂತಂದ್ರೆ ನೀವು ಕೇಳುವುದಾತಂದ್ರ ನಿಮ್ಗೆ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿರ ಈ ಒಂದು ಜಾಬ್ಲಿಗೆ ನೀವು ಅಪ್ಲೈ ಮಾಡಬಹುದು. ಆಮೇಲೆ ಏಜ್ ಲಿಮಿಟ್ ನೀವು ಕೇಳೋದಾತಂದ್ರ 18 ವರ್ಷ ಮೇಲ್ಪಟ್ಟವ್ರ ಮತ್ತ 20 ವರ್ಷ ಒಳಗಿನವ್ರ ಈ ಒಂದು ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಮತ್ತ ಏಜ್ ರಿಲ್ಯಾಕ್ಸೇಷನ್ ಐತಿ, ಯಾರಿಗೆ ಅಪ್ಲಿಕೇಬಲ್ ಐತಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಆಮೇಲೆ ನೆಕ್ಸ್ಟ್ ನೀವು ಸ್ಯಾಲರಿ ಡೀಟೇಲ್ಸ್ ನೀವು ಕೇಳೋದಾತಂದ್ರ LDC ಅಂದ್ರೆ ಲೋವರ್ ಡಿವಿಷನ್ ಕ್ಲಾರ್ಕ್ ಏನ್ ಇರ್ತಾರಲ್ಲ ಅವ್ರಿಗೆ ಒಂದು 25,000 ಅಪ್ರಾಕ್ಸಿಮೇಟ್ ಬೀಳ್ತೈತಿ. ಆಮೇಲೆ DEO ಅಂದ್ರೆ ಡಾಟಾ ಎಂಟ್ರಿ ಆಪರೇಟರ್ ಏನ್ ಇರ್ತಾರಲ್ಲ ಅವ್ರಿಗೆ ಒಂದು 30,000 30,000 ಪ್ಲಸ್ ಅವ್ರಿಗೆ ಪರ್ ಮಂತ್ ಸ್ಯಾಲ್ರಿ ಸಿಗ್ತೈತಿ ಈ ಒಂದು ಜಾಬ್ದಾಗ. ಆಮೇಲೆ ಮತ್ತೆ ನಿಮಗೆ ಇದ್ರಾಗ ಸೈಡ್ಗಳ ನಿಮ್ಗೆ ಇವು ಸಿಗ್ತಾವು, DAಗಳ HR ಮತ್ತೆ ಟ್ರಾನ್ಸ್ಪೋರ್ಟ್ ನಿಮ್ಗೆ ಅವು ಏನ್ ಇರ್ತಾವಲ್ಲ ಗೌರ್ಮೆಂಟ್ ವತಿಯಿಂದ ಏನ ಇವು ಇರ್ತಾವಲ್ಲ ಎಕ್ಸ್ಟರ್ನಲ್ ಏನ ಸ್ಕೀಮ್ಗಳು ಏನ್ ಇರ್ತಾವಲ್ಲ ಅವೆಲ್ಲ ಸಿಗ್ತಾವ. ಅಂದ್ರೆ DA HR ಮತ್ತೆ ಟ್ರಾನ್ಸ್ಪೋರ್ಟ್ ಇವೆಲ್ಲ ನಿಮಗೆ ಗೌರ್ಮೆಂಟ್ ವತಿಯಿಂದ ಫ್ರೀ ಸಿಗ್ತಾವ. ಈ ಒಂದು ಜಾಬ್ ಹೆಂಗೈತಿ, ಹೆಂಗ್ ಸೆಲೆಕ್ಷನ್ ಅಂತ ನೀವು ಕೇಳೋದಾತಂದ್ರ ಈ ಒಂದು ಜಾಬ್ ಎಕ್ಸಾಮ್ ಬೇಸ್ಡ್ ಜಾಬ್ ಐತಿ. ಈ ಎಕ್ಸಾಮ್ ಬೇಸ್ಡ್ ಅಂತಂದ್ರ ಎಕ್ಸಾಮ್ದಾಗ ಏನೇನ್ ಕೇಳ್ತಾರೋ ಈ ಸೆಲೆಕ್ಷನ್ ಪ್ರೊಸೆಸ್ ನೀವು ಕೇಳೋದಾತಂದ್ರ ಇಲ್ಲಿ ನಿಮಗ 3 ಸ್ಟೆಪ್ ನಿಮಗ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಒಂದೇದು ಏನಪ್ಪಾ ಅಂತಂದ್ರ ನಿಮಗ 100 ಕ್ವಶನ್ ಕೊಡ್ತಾರೋ, ನೀವು ಅದಕ್ಕೆ ಆನ್ಸರ್ ಮಾಡ್ಬೇಕಾಕೈತಿ. 2ನೇ ಸ್ಟೆಪ್ದಾಗ ನಿಮಗ essay ಮತ್ತ ಲೆಟರ್ ಅದು ನಿಮಗ ಬರೆಯಾಕ ಕೊಡ್ತಾರ. 3ನೇದು ಏನಪ್ಪಾ ಅಂತಂದ್ರ ಸ್ಕಿಲ್ ಟೆಸ್ಟ್ ಮಾಡ್ತಾರ. ಅಂದ್ರೆ ನೀವು ಕಂಪ್ಯೂಟರ್ ಸ್ಕಿಲ್ ಎಂತ ಹೋದ, ನೀವು ಡಾಟಾ ಎಂಟ್ರಿ ಮಾಡಕ್ ಬರ್ತೈತಲ್ಲೋ, ಟೈಪಿಂಗ್ ಸ್ಕಿಲ್ ಇವೆಲ್ಲ ಪ್ರತಿಯೊಂದು ನಿಮ್ಗೆ ಸ್ಕಿಲ್ ಚೆಕ್ ಮಾಡಿ ನೆಕ್ಸ್ಟ್ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಳಿಸ್ತಾರ. ನೆಕ್ಸ್ಟ್ ಇದ್ರಾಗ ಎಕ್ಸಾಮ್ ಅದಾವ ಅಂದ್ಮೇಲೆ ನಿಮಗೆ ಸಿಲೆಬಸ್ ಯಾವ ಇರ್ಬೋದು ಏನ ಅಂತ ನಿಮ್ಗೆ ಡೌಟ್ ಬಂದಿರ್ಬೋದು. ಸಿಲೆಬಸ್ ಯಾವಪ್ಪ ಅಂತಂದ್ರ ಮ್ಯಾಥ್ಸ್, ಬೇಸಿಕ್ ಮ್ಯಾಥ್ಸ್ ಅದು ಇರ್ತಾವ. ಮ್ಯಾಥ್ಸ್ ನೀವು ಸಾಲ್ವ್ ಮಾಡಬೇಕಾಕೈತಿ. ರೀಸನಿಂಗ್ ಮೇಲಿನ ಕ್ವಶನ್ಸ್ ಇರ್ತೈತಿ, ಇಂಗ್ಲಿಷ್ ಕ್ವಶನ್ಸ್ ಇರ್ತಾವು, ಮತ್ತೆ ಜರ್ನಲ್ ಅವೇರ್ನೆಸ್ ಕೆಲವೊಂದು ಕ್ವಶನ್ಸ್ ಇರ್ತಾವು. ಇವು ಒಂದು ಏನೇ ಕ್ವಶನ್ ಬರ್ತಾರ ನೀವೆಲ್ಲ ಆನ್ಸರ್ ಮಾಡ್ಬೇಕಾಕೈತಿ. ಇದ್ರ ನಿಮಗೆ ಏನಾರ ಸೋರ್ಸ್ ಬೇಕಾಗಿದ್ದು, ಏನಾರ ಪ್ರಾಕ್ಟೀಸ್ ಮಾಡಾಕ ಮತ್ತೆ ನೋಟ್ಸ್ ಅದು ಏನಾರ ಬೇಕಾತಂದ್ರ ನಾ ಈಗಾಗಲೇ ಡಿಸ್ಕ್ರಿಪ್ಷನ್ದಾಗ ಅದ್ರ ಲಿಂಕ್ಗಳು ಹಾಕಿದ್ದೀನಿ. ಲಿಂಕ್ ಚೆಕ್ ಮಾಡಿ ನಿಮ್ಗೆ ಸ್ಟಡಿ ಪರ್ಪಸ್ ನೀವು ಯೂಸ್ ಮಾಡ್ಕೋಬಹುದು. ಇನ್ನು ಇಷ್ಟೆಲ್ಲ ಆದ್ಮೇಲೆ ಇದೊಂದು ಎಕ್ಸಾಮ್ಗೆ ಅಪ್ಲೈ ಹೆಂಗ್ ಮಾಡೋದು, ಲಾಸ್ಟ್ ಡೇಟ್ ಯಾವಾಗ ಚಾಲು ಆಕೈತಿ ಅಂತ ನೀವೆಲ್ಲ ಕೇಳೋದಾತಂದ್ರ ಈ ಒಂದು ಜಾಬ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಯಾವಾಗ ಸ್ಟಾರ್ಟ್ ಆಕೈತಿಪ್ಪ ಅಂತಂದ್ರ ಏಪ್ರಿಲ್ 30, 2026 ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಚಾಲು ಆಕೈತಿ. ಯಾವಾಗ ಮುಗಿತೈತಿ ಅಂತಂದ್ರ 31 ಮೇ 2026 ಈ ಒಂದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಐತಿ. 31 ಮೇ 2021 ಈ ಒಂದು ಅಪ್ಲಿಕೇಶನ್ ಡೇಟ್ ಲಾಸ್ಟ್ ಡೇಟ್ ಐತಿ. ನೀವು ಈ ಒಂದು ಡೇಟ್ದಾಗ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಬೇಕಾಕೈತಿ. ಮತ್ತ ಇದೊಂದು ವೆಬ್ಸೈಟ್ದಾಗ ಹೋಗಿ ಅಂದ್ರೆ ಫೇಕ್ ವೆಬ್ಸೈಟ್ಗಳು ಬಹಳ ಅದಾವ ಇದ್ರಾಗ. ಅದಕ್ಕೆ ನಾ ಕೊಟ್ಟಿರುವಂತ ಅಥವಾ ನೀವು ಒಂದು ಚಲೋ ವೆಬ್ಸೈಟ್ ಅಂದ್ರೆ ಗೌರ್ಮೆಂಟ್ ಮೇನ್ ವೆಬ್ಸೈಟ್ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕಾಕೈತಿ. ಇಲ್ಲಿ ನಂಗೆ ಹುಡುಕಾಡಕ್ ಆಗಂಗಿಲ್ಲ ಅಂತಂದ್ರೆ ಈಗಾಗಲೇ ಡಿಸ್ಕ್ರಿಪ್ಷನ್ದಾಗ ನಾ ಲಿಂಕ್ ಕೊಟ್ಟಿದ್ದೀನಿ, ಮೇನ್ ವೆಬ್ಸೈಟ್ ಲಿಂಕ್. ಆ ಲಿಂಕ್ ಥ್ರೂ ನೀವು ಹೋಗಿ ನಿಮ್ಮ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡ್ಬೋದು. ಈ ಒಂದು ಅಪ್ಲಿಕೇಶನ್ ಡೇಟ್ ಯಾವಾಗ ಚಾಲು ಆಕೈತೆ ಅಂದ್ರೆ 30ನೇ ತಾರೀಕು, ಏಪ್ರಿಲ್ 30ನೇ ತಾರೀಕು ಚಾಲು ಆಕೈತಿ. ಮೇ 31 ಮುಗಿತೈತಿ. ಇಷ್ಟರೊಳಗೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ರಿ.
ಇನ್ನೂ ಟೈಮ್ ಐತಿ ಅಂತ ಅಂದ್ರೆ ಡಿಲೇ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಭಾಳ ಜನ ಅಪ್ಲಿಕೇಶನ್ ಹಾಕೋರು ಇರ್ತಾರೋ, ನಿಮ್ಮ ಅಪ್ಲಿಕೇಶನ್ ಹಿಂದಾದ್ರೆ ನಿಮ್ಗೆ ತೊಂದರೆ ಆಗೋ ಸಾಧ್ಯತೆ ಇರ್ತೈತಿ. ಆದಷ್ಟು ಲಘು ನಿಮ್ಮ ಅಪ್ಲಿಕೇಶನ್ ಈ ಒಂದು ವೆಬ್ಸೈಟ್ದಾಗ ಹಾಕ್ರಿ. ಇನ್ನು ಪ್ರಿಪ್ರೇಷನ್ ಏನಾರ ಟಿಪ್ಸ್ ಬೇಕಾದ್ರೆ ನನ್ನ ಕಡೆಯಿಂದ ನೀವು ಕೇಳೋದಾತಂದ್ರೆ ಇಂಗ್ಲೀಷ್ ಡೈಲಿ ಪ್ರಾಕ್ಟೀಸ್ ಮಾಡ್ರಿ. ಗ್ರಾಮರ್ ಬೇಸಿಕ್ಸ್ ಏನು ಇಂಗ್ಲೀಷ್ ಐತಲ್ಲ ಇವೊಂದು ಸ್ವಲ್ಪ ಅದ್ರಾಗ ಪ್ರಾಕ್ಟೀಸ್ ಮಾಡ್ಕೋತ ಅದ್ರಾಗ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊರಿ ನಿಮ್ಮ ಇಂಗ್ಲೀಷ್. ಮತ್ತು ಕಂಪ್ಯೂಟರ್ ಡೈಲಿ ಯೂಸ್ ಮಾಡ್ರಿ, ಕೀಬೋರ್ಡ್ ಯೂಸ್ ಮಾಡ್ರಿ. ಯಾಕಂದ್ರೆ ನಿಮ್ಮ ಟೈಪಿಂಗ್ ಸ್ಪೀಡ್ ಇಲ್ಲಿ ಮ್ಯಾಟ್ರ್ ಆಕೈತಿ. ಅವನು ಒಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ರಿ ಅಂದ್ರೆ ನಿಮ್ದು ಇಂಪ್ರೂವ್ ಆದ್ರೆ ಅಂದ್ರೆ ನಿಮಗೆ ಜಾಬ್ಗೆ ತಗೋಂಥ ಅವಕಾಶ ಜಾಸ್ತಿ ಆಕೈತಿ. ಇನ್ನು ಮಾಕ್ ಟೆಸ್ಟ್ ಮೇಲ ಇಂಥವು ಮಾಕ್ ಟೆಸ್ಟ್ ಅಂತಂದು ಆನ್ಲೈನ್ದಾಗ ಫ್ರೀ ಸಿಗ್ತಾವು. ಬೇಕಾದ್ರೆ ಅದ್ರ ನಿಮ್ಗೆ ನಿಮ್ಮದು ವೆಬ್ಸೈಟ್ ಲಿಂಕ್ ಬೇಕಂದ್ರೆ ನಾ ಕೊಟ್ಟಿರ್ತೇನೆ. ಅವನು ನೀವು ಹೋಗಿ ಚೆಕ್ ಮಾಡ್ಕೊಂಡ ನೀವು ಅದ್ರ ಮೇಲೆ ಡೈಲಿ ಬೇಸ್ ಮೇಲೆ ಚೆಕ್ ಮಾಡ್ರಿ. ಯಾಕಂದ್ರೆ ಎಕ್ಸಾಮ್ ಭಾಳ ಇಂಪಾರ್ಟೆಂಟ್ ಆಕೈತಿ. ಕಾಂಪಿಟೇಟಿವ್ ಎಕ್ಸಾಮ್ ಇರ್ತಾವು. ಯಾಕಂದ್ರೆ ಗೌರ್ಮೆಂಟ್ ಎಕ್ಸಾಮ್ಗೆ ಎಲ್ಲರೂ ಟ್ರೈ ಮಾಡ್ತಿರ್ತಾರೋ, ಅದಕ್ಕೆ ನೀವು ಪ್ರಾಕ್ಟೀಸ್ ಅದು ಮಾಡ್ರಿ ಅಂದ್ರೆ ನಿಮ್ಗೆ ಹೆಲ್ಪ್ ಆಕೈತಿ. ಎಲ್ಲಾದ್ರೂ ಲಿಂಕ್ ನಾನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿದ್ದೆ, ನೀವು ಹೋಗಿ ಚೆಕ್ ಮಾಡಿ ನಿಮ್ಮ ಪ್ರಾಕ್ಟೀಸನ್ನ ಈಗಿಂದ ನೀವು ಸ್ಟಾರ್ಟ್ ಮಾಡ್ರಿ. ನೀವೇನ್ರ 10th ಏನಾರ ನೀವು ಪಾಸ್ ಆಗಿರಿ ಅಂತಂದ್ರೆ ಈ ಒಂದು ಜಾಬ್ ನಿಮ್ಗೆ ಬೆಸ್ಟ್ ಐತಿ. ಅದಕ್ಕೆ ಮಿಸ್ ಮಾಡೋಲ್ಲ, ಈ ಒಂದು ಜಾಬಿಗೆ ನೀವು ಅಪ್ಲೈ ಮಾಡ್ರಿ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ಮ ಫ್ರೆಂಡ್ಸಿಗೂ ನೀವು ಶೇರ್ ಮಾಡ್ರಿ. ಅವ್ರಿಗೂ ಒಂದು ಇದು ಜಾಬ್ ರಿಲೇಟೆಡ್ ಅವ್ರಿಗೆ ಗೊತ್ತಾಗ್ಲಿ, ಅವರು ಅಪ್ಲಿಕೇಶನ್ ಹಾಕ್ಲಿ, ಅವ್ರು ಮುಂದಾಗ್ಲಿ. ನೀವು ಸೇರಿ ಬೆಳೆಯೋನು. ಮತ್ತೇನಾರ ಇದ್ರ ಬಗ್ಗೆ ಜಾಬ್ ರಿಲೇಟೆಡ್ ಬಗ್ಗೆ ಏನಾರ ನಿಮಗೆ ಡೌಟ್ ಇತ್ತು, ಏನಾರ ಸೋರ್ಸ್ ಬೇಕಾಗಿತ್ತು ಕಮೆಂಟ್ ಹಾಕ್ರಿ. ನಾ ಡೆಫಿನೆಟ್ಲಿ ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಯಾಕಂದ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ಫಸ್ಟ್ ಹಾಕಿದ ಕೂಡಲೇ ನಿಮ್ಗೆ ಬಂದ ತಲುಪ್ತಾವ.